ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ಲಾ ವಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ನಿಮ್ಮ ಮುಂದೆ ವೃತಾನುಷ್ಠಾನ ಸೌಮ್ ಎಂಬ ಅರಬಿ ಪದದ ಭಾಷಾರ್ಥವನ್ನು, ಅದೇ ರೀತಿ ಅದರ ಧಾರ್ಮಿಕ ಅರ್ಥ, ಅದರ ಮಹತ್ವ ಹಾಗೂ ಅದರ ನಿಬಂಧನೆಗಳ ಕುರಿತು ಒಂದಿಷ್ಟು ಮಾತನಾಡಲು ಇಚ್ಛಿಸುತ್ತೇನೆ. ಭಾಷಾರ್ಥದಲ್ಲಿ ಸೌಮ್ ಎಂದರೆ ಬಿಟ್ಟು ನಿಲ್ಲುವುದು. ಧಾರ್ಮಿಕವಾಗಿ ಶರೀಯತ್ ಪ್ರಕಾರ ಹೇಳುವುದಾದರೆ ಇಬಾದತ್ ಎಂಬ ನಿಯತ್ತಿನೊಂದಿಗೆ, ಆರಾಧನೆ ಎಂಬ ಸಂಕಲ್ಪದೊಂದಿಗೆ ಮಾಡುವ ಒಂದು ಆರಾಧನಾ ಕ್ರಮವಾಗಿದೆ. ಪ್ರಭಾತ ಉದಯದಿಂದ ಸೂರ್ಯಾಸ್ತದವರೆಗೆ ಆಹಾರ ಪಾನೀಯಗಳಿಂದಲೂ ಇನ್ನಿತರ ಉಪವಾಸ ಭಂಗವಾಗುವ ಸಂಗತಿಗಳಿಂದಲೂ ಬಿಟ್ಟು ನಿಲ್ಲುವುದಾಗಿರುತ್ತದೆ. ಇದರ ವಿಧಿ ಕಡ್ಡಾಯವಾಗಿರುತ್ತದೆ. ಕುರಾನಲ್ಲಿ ಅಲ್ಲಾಹು ಹೇಳಿರ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮ್ ಸಿಯಾಮ್ ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಮ್ ಲಅಲ್ಲಕುಮ್ ತತ್ತಕೂನ್. ಹೇ ಸತ್ಯವಿಶ್ವಾಸಿಗಳೇ, ನಿಮ್ಮ ಪೂರ್ವಿಕರ ಮೇಲೆ ಉಪವಾಸ ಕಡ್ಡಾಯಗೊಳಿಸಿದಂತೆಯೇ ನಿಮ್ಮ ಮೇಲೂ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ, ನೀವು ಭಯಭಕ್ತಿ ಪಾಲಿಸುವ ಸಲುವಾಗಿ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು 9 ವರ್ಷಗಳ ಕಾಲ ರಮದಾನ್ ಉಪವಾಸವನ್ನು ಆಚರಿಸಿದರು. ಹಿಜ್ರಾ 2ನೇ ವರ್ಷ ಇದು ಕಡ್ಡಾಯವಾಗಿರುತ್ತದೆ. ಇದರ ನಿಬಂಧನೆಗಳೆಂದರೆ 1. ಮುಸ್ಲಿಂ ಆಗಿರಬೇಕು. 2. ಪ್ರಾಯ ತಲುಪಿರಬೇಕು. 3. ಬುದ್ಧಿ ಹೊಂದಿರಬೇಕು. 4. ಉಪವಾಸ ಆಚರಿಸಲು ಸಾಮರ್ಥ್ಯ ಹೊಂದಿರಬೇಕು. 5. ಊರಲ್ಲಿರುವವರಾಗಿರಬೇಕು, ಪ್ರಯಾಣಿಕನಾಗಿರಬಾರದು. 6. ಸ್ತ್ರೀಯರ ಪಾಲಿಗೆ ಹೆರಿಗೆಯ ಮುಟ್ಟಿನ ರಕ್ತದಿಂದ ಅವರು ಶುದ್ಧಿ ಹೊಂದಿರಬೇಕು. ಇಸ್ಲಾಮಿನ ಪಂಚಸ್ತಂಭಗಳಲ್ಲಿ ಇದರ ಸ್ಥಾನ 4ನೇದಾಗಿರುತ್ತದೆ. ಅದೇ ರೀತಿ ಇದರ 2 ಪ್ರಮುಖವಾದಂತಹ 2 ಸ್ತಂಭಗಳಿವೆ, ರುಕುನುಗಳಿವೆ. 1ನೇದು ನಿಯತ್. ಸಂಕಲ್ಪವನ್ನು ಮಾಡದೆ, ನಿಯತ್ ಮಾಡದೆ ಅವನ ಉಪವಾಸ ಸಿದ್ಧವಾಗುವುದಿಲ್ಲ. ಅದೇ ರೀತಿ ಪ್ರಭೋತ ಉದಯದಿಂದ ಸೂರ್ಯಾಸ್ತದವರೆಗೆ ಎಲ್ಲ ಅನ್ನಪಾನೀಯಗಳಿಂದಲೂ ಶಾರೀರಿಕ ಸುಖಗಳಿಂದಲೂ ಬಿಟ್ಟು ನಿಲ್ಲುವುದು ಇದರ 2 ರುಕುನುಗಳಾಗಿರ್ತದೆ. ಅಲ್ಲಾಹನು ನಮಗೆಲ್ಲರಿಗೂ ರಮದಾನ್ನ ಉಪವಾಸವನ್ನು ಆಚರಿಸಲು, ಅದೇ ರೀತಿ ಅಲ್ಲಾಹ್ ಹೇಳಿರುವಂತಹ ಆ ಸ್ವರ್ಗದ ಬಾಗಿಲಿನಲ್ಲಿ ಪ್ರವೇಶಿಸಲು ನಮಗೆ ಅಲ್ಲಾಹು ಕರುಣಿಸಲಿ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇದರ ಶ್ರೇಷ್ಠತೆಯನ್ನು ಹೇಳುವಾಗ ಹೇಳಿದ್ದಾರೆ, 1. ಅಲ್ಲಾಹನ ಬಳಿ ಈ ಉಪವಾಸಿಗನ ಬಾಯಿಯ ವಾಸನೆಯು ಕಸ್ತೂರಿಗಿಂತಲೂ ಪರಿಮಳಭರಿತವಾಗಿರುತ್ತದೆ. 2. ಅಲ್ಲಾಹು ಉಪವಾಸಿಗರಿಗೆ ಮಾತ್ರ ಪ್ರವೇಶ ನೀಡುವಂಥ ಸ್ವರ್ಗದ ಬಾಗಿಲು ರಯ್ಯಾನ್ ಆಗಿರುತ್ತದೆ. 3ನೇದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಕುರ್ಆನ್ ಮತ್ತು ಉಪವಾಸ, ರಮದಾನ್ನ ಉಪವಾಸಿಗನಿಗೆ ಶಿಫಾರಸು ಮಾಡುತ್ತದೆ. ಆ ಶಿಫಾರಸು ಏನೆಂದರೆ, ಉಪವಾಸ ಹೇಳುತ್ತದೆ, ರಮದಾನ್ನ ಉಪವಾಸ ಹೇಳುತ್ತದೆ, ಅಲ್ಲಾಹುವೇ, ನನಗೋಸ್ಕರ ಇವನು ನನ್ನ ಆಹಾರ ಪಾನೀಯಗಳಿಂದಲೂ ಶಾರೀರಿಕ ಸುಖಗಳಿಂದಲೂ ದೂರ ನಿಂತಿರುವನು. ಆದ್ದರಿಂದ ನನ್ನ ಶಿಫಾರಸನ್ನು ಇವನ ಪರವಾಗಿ ಸ್ವೀಕರಿಸು. ಇಂತಹ ಹಲವಾರು ಮಹತ್ವಗಳಿರುವಂತಹ ರಮದಾನ್ ನಮಗೆಲ್ಲರಿಗೂ ಅಲ್ಲಾಹುವಿನ ಕರುಣೆಯಿಂದ ಉಪವಾಸ ಆಚರಿಸಲು, ಅದರ ಪ್ರತಿಫಲವನ್ನು ಪಡೆಯಲು ಅಲ್ಲಾಹನು ನಮಗೆಲ್ಲರಿಗೂ ಕರುಣೆ ನೀಡಲಿ, ಕೃಪೆ ನೀಡಲಿ. ವಬಿಲ್ಲಾಹಿ ತೌಫೀಕ್. ವಸಲ್ಲಲ್ಲಾಹು ಅಲಾ ನಬಿಯಿನಾ ಮುಹಮ್ಮದ್.